ಎಷ್ಟೋ ಜನಕ್ಕೆ ಕಾರಣವೇ ಗೊತ್ತಿರೋದಿಲ್ಲ. ಆದರೆ ಯಾಕೋ ಸುಸ್ತು ಅನಿಸುತ್ತೆ, ಯಾಕೋ ನಿಶಕ್ತಿ ಅನಿಸುತ್ತೆ, ಮತ್ತು ನಿರಾಸಕ್ತಿ ಅನಿಸುತ್ತೆ. ಯಾವ ಕೆಲಸವೂ ಕೂಡ ಆಸಕ್ತಿ ಇಲ್ಲ, ಮಾಡಲಿಕ್ಕೆ ಮನಸ್ಸಿಲ್ಲ, ಮತ್ತು ಸುಮ್ಮನೆ ಕೂಡಬೇಕನ್ನಿಸುತ್ತೆ. ಎಲ್ಲ ಸೋತು ಹೋಗಿದ್ದೀನಿ ಅನಿಸುತ್ತೆ, ಎಲ್ಲ ನನ್ನ ಫೇಲ್ ಆಗ್ತಾಯಿದೆ, ನಾನು ಇನ್ನು ಸೌಕರ್ಯ ನಾಣ್ಯ ಆಗಿಬಿಟ್ಟೆ. ಈ ಥರ ನಿರಾಸೆ, ಒತ್ತಡ ಮತ್ತು ಉದ್ವೇಗ ಬಂದರೆ, ಎಲ್ಲರೂ ನನ್ನನ್ನು ಹೇಟ್ ಮಾಡ್ತಾ ಇದ್ದಾರೆ, ಯಾರೂ ನನ್ನ ಪ್ರೀತಿಸ್ತಾ ಇಲ್ಲ ಅನ್ನೋ ಭಾವಗಳು ಪದೇ ಪದೇ ನಿಮಗೆ ಕಾಡ್ತಾ ಇದ್ದರೆ, ಅತ್ಯಂತ ಸರಳ ಒಂದು ಪರಿಹಾರವನ್ನು ಹೇಳ್ತೀನಿ. ಇದು ಒಂದೇ ಕಾರಣ ಆಗುವುದಿಲ್ಲ, ಇದು ಒಂದೇ ಪರಿಹಾರ ಆಗಲಿಕ್ಕಿಲ್ಲ. ಬಟ್ ಒಂದು 10% ಕೆಲವು ಮಂದಿಗೆ ಎಷ್ಟೋ ಪರ್ಸೆಂಟ್ ಪರಿಹಾರ ಆಗುತ್ತಾ, ಇದು ಒಂದರಿಂದನೇ. ಮತ್ತು ಅದಕ್ಕೆ ಬೇರೆ ಬೇರೆ ಪರಿಹಾರನೂ ಇರ್ತಾವೆ. ಹಿಂಗೆ ಕಂಬೈನ್ ಮಾಡಬೇಕು. ಹೇಗೆ ಒಂದು ಗುಳಿಗೆ ತೊಗೋಬೇಕಾದ್ರೆ ಕಾಂಬಿನೇಷನ್ ಮ್ಯಾಥ್ ತೊಗೊಂತಾರಲ್ಲ, ಆ ಥರ. ಇದು ಒಂದು ಪರಿಹಾರ ಮಾಡ್ಕೊಳ್ಳಿ. ಏನು? ಸ್ನಾನ ಮಾಡೋ ಕಾಲಕ್ಕೆ ನೀವು ಸ್ನಾನ ಮಾಡೋ ಬಿಸಿನೀರೋ ಅಥವಾ ತಣ್ಣೀರೋ ಇರುತ್ತಲ್ಲ, ಬಕೆಟ್ನೊಳಗೆಲ್ಲ ಬಿಟ್ಕೊಂಡು ಆದಮೇಲೆ ಒಂದು ಒಂದು ಚಮಚ ಸಾಲ್ಟ್ ಹಾಕ್ಕೊರಿ, ಉಪ್ಪಿನ ಪುಡಿ. ಹೌದಾ? 1 ಚಮಚ ಸಕ್ಕರೆ ಹಾಕ್ಕೊರಿ. 1 ಚಮಚ ಉಪ್ಪಿನ ಪುಡಿ, 1 ಚಮಚ ಸಕ್ಕರೆ, ಅರ್ಧ ಚಮಚ ದೈವಿಕ ಚೂರ್ಣ ಇಷ್ಟು ಅದ್ಭುತ ಅದಲ್ಲ, ನೀವು ಅದು ಸರಿಯಾಗಿ ಬಳಸ್ತಾನೆ ಇಲ್ಲ. ನಾನು ಅದು ಏನು ಮಾಡಲಿ? ಅದರ ಪರಮಾದ್ಭುತ ಶಕ್ತಿ ಅದ ಅದರೊಳಗೆ, ದೈವಿಕ ಚೂರ್ಣದೊಳಗೆ. ಕಾರಣ ಅರ್ಧ ಚಮಚ ದೈವಿಕ ಚೂರ್ಣ, ಆನಂತರ ಸ್ವಲ್ಪ ಪಚ್ಚ ಕರ್ಪೂರ ಸಾಕು. ಇನ್ನೂ ಸ್ವಲ್ಪ ಇದು ಪವರ್ಫುಲ್ ಆಗಬೇಕಾದ್ರೆ ಒಂದು 5 ml ಗೋ ಅರ್ಕ ಅಂತ ಸಿಗುತ್ತೆ, ಗೋ ಅರ್ಕ. ಇದೆಲ್ಲ ಹಾಕಿಬಿಡಿ. ಸುಮ್ಮನೆ ಎಲ್ಲ ಬಾತ್ರೂಮ್ ಪಕ್ಕದಲ್ಲಿ ಇಟ್ಕೊಳ್ಳಿ. ದೈವಿಕ ಚೂರ್ಣ, ಉಪ್ಪು, ಸಕ್ಕರೆ, ಹೌದಾ, ಅಂದರೆ ಪಚ್ಚ ಕರ್ಪೂರ, ಅದಕ್ಕೆ ಗೋ ಅರ್ಕ, ಇಷ್ಟು ಸೇರಿಸಿ ಕೇವಲ 11 ದಿವಸ ಸ್ನಾನ ಮಾಡಿ. ಸ್ನಾನ ಮಾಡೋಕ್ಕೆ ಇವು ಕೂಡಿಸಿ ಸ್ನಾನ ಮಾಡಿ. ಈ 1ನೇ ದಿವಸ ಸ್ನಾನ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮಾನಸಿಕ ಸ್ಥಿತಿ ಏನಿತ್ತು, ಯಾವ ನಿರಾಸೆ, ಖಿನ್ನತೆ, ಉದ್ವೇಗ, ಅಸಹಾಯಕತೆ ಇತ್ತಲ್ಲ, ಅದು ಇದೆಯಾ ನೀವೇ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಹೋಗಲಿಕ್ಕಿಲ್ಲ, ನಾನು ಹೇಳ್ತಿಲ್ಲ, ಮ್ಯಾಜಿಕ್ ಅಲ್ಲ. ನಮ್ಮ ಕರ್ಮಗಳು ಬೇರೆ ಬೇರೆ ಕಾರಣದಿಂದಾಗಿ, ಕರ್ಮ ಅಂದರೆ ಏನು ಅದಕ್ಕೆ ಮತ್ತೆ ಬೇರೆ ಉತ್ತರ ಕೊಡಲ್ಲ. ನಮ್ಮ ಕರ್ಮಗಳಿಂದಾಗಿ ಅನೇಕ ದೋಷಗಳು ನಮಗೆ ಬರ್ತಾವೆ, ಅನೇಕ ಕಾಟಾಟಗಳು ಬರ್ತಾವೆ. ಅವು ಒಂದೇ ಸಲಕ್ಕೆ ಹೋಗಲಿಕ್ಕಿಲ್ಲ. ಬಟ್ ಖಂಡಿತವಾಗಿಯೂ ನಿಮ್ಮಲ್ಲಿ ಬದಲಾವಣೆ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಸ್ನಾನ ಮಾಡೋ ನೀರಿನೊಳಗೆ ಇದನ್ನು ಹಾಕ್ಕೊಳ್ಳಿ. ನಿಮಗೆ ಯಾರೋ ಹೇಟ್ ಮಾಡ್ತಾ ಇದ್ದಾರೆ, ನನ್ನ ಕಡೆ ಕೆಲಸ ಆಗ್ತಾ ಇಲ್ಲ, ನಾನು ಒಂದು ಖಿನ್ನತೆ ಬರ್ತದೆ, ನನ್ನ ಕಡೆಯಿಂದ ಏನೇನೋ ಆಗೋದಿಲ್ಲ ಅನ್ನೋ ಭಾವ ಬಂದಾಗ ಇದನ್ನು ಮಾಡಿ ನೋಡಿ.